ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿಯೊಂದನ್ನ ತಂದಿದ್ದೀವಿ. ಸೊ ಅದು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ನಾವು ಅದನ್ನ ಹೇಳ್ತೀವಿ. ಹಲೋ ಹಲೋ ಹಾಯ್ ದಿವ್ಯಾ ಅವರೇ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಿಮಗೆ ಗೊತ್ತಿರುತ್ತೆ ನಾವು ನ್ಯೂಸ್ ಚಾನಲ್ ಅವರು ಹೇಗಿರ್ತೀವಿ ಅಂತ ಹೇಳಿ, ಫುಲ್ ಕೆಲಸ ಅದೆಲ್ಲ ಬಿಡಿ. ಬಟ್ ನೀವು ಹೊಸದಾಗಿರೋ ಸ್ಟಾರ್ಟ್ ಮಾಡ್ತಿದ್ದೀರಂತಲ್ಲ, ಏನು ಮಾಡ್ತಿದ್ದೀರಾ? ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇಷ್ಟು ದಿನ ಅವಾಗವಾಗ ಟ್ರೋಲ್ ಆಗ್ತಿದ್ರಿ, ಈಗ ಫುಲ್ ಫ್ಲೆಜ್ನಲ್ಲಿ ಟ್ರೋಲ್ ಆಗಬೇಕು ಅಂತ ಹೇಳಿ ಇದೆಲ್ಲ ಮಾಡ್ತಿದ್ದೀರಾ ನೀವು. ನೋಡಿ, ನಾನು ಟ್ರೋಲ್ ಆಗಿರೋದಕ್ಕೆ ಯಾವತ್ತೂ ನೆಗೆಟಿವ್ ಆಗಿ ತೊಗೊಂಡಿಲ್ಲ, ಮತ್ತು ನಾನು ಬೇಜಾರು ಆಗಿಲ್ಲ. ಮುಂದೆ ಟ್ರೋಲ್ ಆದರೂ ನನಗೇನು ಬೇಜಾರಿಲ್ಲ. ಬಟ್ ಆದರೆ ಇವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರೋ ಕಂಟೆಂಟ್ಗಳು ಟ್ರೋಲ್ ಆಗಲ್ಲ ಅಂತ 100% ನಾನು ನಿಮಗೆ ವಾರಂಟಿಯನ್ನು ಕೊಡ್ತೀನಿ. ಯಾಕಂದರೆ ಆ ಥರ ಕಂಟೆಂಟ್ಗಳಿದೆ. ಇದು ಫುಲ್ಲು ಎಂಟರ್ಟೈನ್ಮೆಂಟ್ ಆ್ಯಂಡ್ ಫನ್ ಕಂಟೆಂಟ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಹೌದಾ? ಅಂಥದ್ದು ಏನೇನು ಮಾಡ್ತೀರಾ ನಿಮ್ಮ ಚಾನಲಲ್ಲಿ? ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಬ್ಬಳೇ ಅಷ್ಟೇ ಅಲ್ಲ, ಇನ್ನೂ ಇಬ್ರು ಇರ್ತಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ. ಹಲೋ ದಿವ್ಯಾ ಅವರೇ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಇದು ನಮ್ಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಿವ್ಯಾ ವಸಂತ. ದಿವಿ ನಮ್ಮ ವಸಂತ. ನಾನು ದಿವ್ಯನ್ ತಮ್ಮ ಸಂದೇಶ್. ನಮ್ಮ ಚಾನಲ್ನಲ್ಲಿ ನಿಮಗೆ ಲೈಫ್ ಸ್ಟೈಲ್ ವ್ಲಾಗ್ಸ್ಗಳು ಸಿಗುತ್ತೆ. ಹಲೋ ದಿವ್ಯಾ ಅವರೇ, ನಾವು ಹೇಳ್ತಿರೋದು ನಿಮಗೆ ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಿದ್ಯಾ ನಿಮಗೆ ದಿವ್ಯಾ ಅವರೇ? ಹಲೋ, ನೀವು ಹೇಳ್ತಿರೋದು ನಮ್ಗೇನು ಕೇಳಿಸ್ತಾನೆ ಇಲ್ಲ. ಹಲೋ ಕೇಳಿಸ್ತಿದ್ಯಾ? ವೀಕ್ಷಕರೇ, ದಿವ್ಯಾ ಅವರ ಸಂಪರ್ಕ ಕಡಿತ ಆಗಿದೆ. ಅವ್ರನ್ನ ಮತ್ತೆ ಕನೆಕ್ಟ್ ಆಗೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಯ್ಯೋ ಬಿಡಿ ಫ್ರೆಂಡ್ಸ್, ಹೋಗ್ಲಿ ಅವರು. ಬಟ್ ನಮ್ಮ ಚಾನಲಲ್ಲಿ ನಿಮಗೆ ಲೈಫ್ ಸ್ಟೈಲ್ ವ್ಲಾಗ್ಸ್ಗಳು ಸಿಗುತ್ತೆ. ರುಚಿಯಾಗಿ ಅಡುಗೆ ಮಾಡ್ತೀನಿ. ನಮ್ಮಲ್ಲಿ ಟ್ರಾವೆಲಿಂಗ್ ವ್ಲಾಗ್ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ಹೊಸ ಪ್ಲೇಸಸ್ಗಳನ್ನ ನಿಮಗೆ ತೋರಿಸ್ಕೊಡ್ತೀವಿ ನಾವು ನಿಮಗೆ. ಈ ಎಲ್ಲ ಫನ್ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಟರ್ನ್ ಅಂತ ಕ್ಲಿಕ್ ಮಾಡಿ ಹೊಡೆದ್ಬಿಡಿ. ದಿವ್ಯಾ ಅವರೇ, ನನಗೆ ಕೇಳಿಸ್ತಿದೆ ನೀವು ಹೇಳ್ತಿರೋದು. ಇನ್ನೊಂದ್ಸತಿ ಹೇಳ್ತೀರಾ ಏನೇನು ಹೇಳಿದ್ರಿ ಅಂತ ಹೇಳಿ? ನನಗೆ ಕೇಳಿಸ್ಲಿಲ್ಲ. ನೀವು ತುಂಬ ಲೇಟಾಗಿ ಬಂದುಬಿಟ್ರಿ. ನಾನು ಆಲ್ರೆಡಿ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಚಾನಲಲ್ಲಿ ಏನೇನು ಬರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೀವು ಜಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಓಕೆ ವೀಕ್ಷಕರೇ, ದಿವ್ಯಾ ವಸಂತ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅವ್ರು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ. ಈ ಒಂದು ಬ್ರೇಕಿಂಗ್ ನ್ಯೂಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ದಿವ್ಯಾ ವಸಂತ ಅವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಗಂಟೆನ ಟಣ್ ಅಂತ ಹೊಡೆದ್ಬಿಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಥ್ಯಾಂಕ್ ಯು.